ನಮಸ್ಕಾರ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಚೂಡಿದಾರ್ ಟಾಪ್ ಕಟ್ಟಿಂಗ್ನ ತೋರಿಸ್ತಿದ್ದೀನಿ. ಇಲ್ಲಿ ಪೂರ್ಣ ಉದ್ದನ 34 ಇಂಚ ತೊಗೊಂಡಿನಿ. ಕೊರಳನ ನಾನು ಇಲ್ಲಿ 2.2 ಇಂಚನ ತೊಗೊಂಡಿರೋದು. 4 ಇಂಚ ಭುಜಾನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಇಲ್ಲಿ ಬಗ್ಲನ್ನ ನಾನು 7 ಇಂಚ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ಹಾಗೆ ಅದೇ ಥರ ನಾನು ಇಲ್ಲಿ ಚೌಕ್ ಬಾಕ್ಸ್ನ ಹಾಕೋತಿದ್ದೀನಿ ನೋಡಿ. ಹಾಗೆ ಇಲ್ಲಿ ಪೂರ್ಣ ಉದ್ದ ಇನ್ನೊಂದು ಸತಿ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ 34 ಇಂಚ ತೊಗೊಂಡಿರೋದು. ಇಲ್ಲಿ ಅರ್ಧ ಇಂಚೆ ಎಕ್ಸ್ಟ್ರಾ ನಾನು ಹೊಲಿಗೆಗೋಸ್ಕರ ತೊಗೊಂಡಿರೋದು. ಇನ್ನು ಒಂದು ಇಂಚನ ಕೆಳಗಡೆ ಮರ್ಚೋಕ್ಕೋಸ್ಕರ ತೊಗೊಂಡಿರೋದು. ಹಾಗೆ ಇಲ್ಲಿ ಬಗ್ಲನ್ನ ಅರ್ಧ ಇಂಚೆ ಎಕ್ಸ್ಟ್ರಾ ನಾನು ಒಳಗಡೆ ತೊಗೊಂಡಿರೋದು ಫ್ರೆಂಡ್ಸ್. ಇಲ್ಲಿ ಒಬ್ಬತ್ತು ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ 8.5 ಇಂಚ ನಾನು ಎದೆ ಸುತ್ತಳತೆ 2 ಇಂಚನ ಹೊಲಿಗೆಗೋಸ್ಕರ ತೊಗೊಂಡ್ಬಿಟ್ಟು ಹಿಂಭಾಗದ ಮುಂಭಾಗದ ಬಗ್ಲನ್ನ ಮಾರ್ಕ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಕೊರಳನ್ನ 6 ಇಂಚೆ ತೊಗೊಂಡಿರೋದು ನಾನಿಲ್ಲಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ನಾನು ಕೊರಳಿಂದು ಅಗಲನ ಕೆಳಗಡೆ 2.2 ಇಂಚನ ತೊಗೊಂಡಿರೋದು. ಹಾಗೆ ಇಲ್ಲಿ ನಾನು ಬಾಕ್ಸ್ ಹಾಕಿಬಿಟ್ಟು ನಾನು ಇಲ್ಲಿ ಎಲೆ ಶೇಪ್ನ ಕೊಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನೀವು ಬೇಕಿದ್ರೆ ರೌಂಡ್ ಶೇಪು ಅಥವಾ ನಿಮಗೆ ಯಾವ್ದು ಇಷ್ಟ ಆ ಶೇಪ್ನ ಕೊಡ್ಬೋದು ಫ್ರೆಂಡ್ಸ್. ಇಲ್ಲಿ ನಾನು ನಾರ್ಮಲಾಗಿ ಹಾಗೆ ನಾನು ಬಿಗಿನರ್ಸ್ ಯಾವ ಥರ ಕಟ್ಟಿಂಗ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಿದ್ದೀನಿ ಫ್ರೆಂಡ್ಸ್. ತುಂಬ ಸುಲಭವಾಗಿ ಕಟ್ಟಿಂಗ್ ಅನ್ನೋದನ್ನು ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ಮಾರ್ಕ್ ಮಾಡಿರೋ ಎದೆ ಸುತ್ತತೆ ಮೇಲೆ ಇನ್ನೊಂದು ಸತಿ ಅದನ್ನೇ ನಾನು ಇಲ್ಲಿ ಡಾರ್ಕ್ ಮಾಡ್ತಿದ್ದೀನಿ ನೋಡಿ. ಅದೇ ಅಳತೆಯಿಂದ ನಾವು ಕೆಳಗಡೆ ಇವಾಗ 6 ಇಂಚ ಕೆಳಗಡೆ ತೊಗೋಬೇಕಾಗತ್ತೆ ಫ್ರೆಂಡ್ಸ್. ಇಲ್ಲಿ 6 ಇಂಚ ಕೆಳಗಡೆ ತೊಗೊಂಡ್ಬಿಟ್ಟು ಇಲ್ಲಿ ಒಂದು ಮಾರ್ಕ್ ಮಾಡಿಬಿಟ್ಟು 6 ಇಂಚ ಎಲ್ಲಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಒಂದು ಮಾರ್ಕ್ ಮಾಡಿ ಅದೇ ಇಂಚಿನಿಂದ 1 ಇಂಚ ಒಳಗಡೆ ತೊಗೋಬೇಕಾಗತ್ತೆ ಫ್ರೆಂಡ್ಸ್. ಅಲ್ಲಿ ಯಾಕಂದರೆ ಸೊಂಟದ ಸ್ವಲ್ಪ ಸೈಜ್ ಕಮ್ಮಿ ಇರುತ್ತೆ, ಹಾಗಾಗಿ 1 ಇಂಚ ಒಳಗಡೆ ತೊಗೋಬೇಕಾಗತ್ತೆ. ಇಲ್ಲಿ ನೀವು ಕರೆಕ್ಟಂಗೆ ಅಳತೆ ಏನಾರ ಹಾಕೋಲಿಲ್ಲ ಅಂದರೆ ಫ್ರೆಂಡ್ಸ್ ಇಲ್ಲಿ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಬರಲ್ಲ. ಅದೇ ನಾವು ಇಲ್ಲಿ 1 ಇಂಚ ಒಳಗಡೆ ಮಾರ್ಕ್ ಮಾಡ್ಕೊಂಡಿರೋ ಪಾಯಿಂಟ್ ಕೆಳಗಡೆನೆ ಇನ್ನು 6 ಇಂಚ ಬಿಟ್ಬಿಟ್ಟು ಇಲ್ಲಿ ನಾನು ಅರ್ಧ ಇಂಚ ಹೆಚ್ಚಿಗೆ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾವು ಎದೆ ಸುತ್ತಳತೆ ತೊಗೊಂಡಿರೋ ಅಳತೆಗಿಂತ ಅರ್ಧ ಇಂಚ ಹೆಚ್ಚಿಗೆ ಮಾಡ್ಕೊಂಡು 9 ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ನಾನಿಲ್ಲಿ ಇವಾಗ 3 ಪಾಯಿಂಟನ್ನು ಇವಾಗ ಸೇರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಕರೆಕ್ಟಾಗಿ ಶೇಪ್ ಅನ್ನೋದು ಕೊಡುತ್ತೆ. ಈ ಥರ ಸ್ಕೇಲ್ ಇದ್ದರೆ ಅದರಿಂದ ನೀವು ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಶೇಪ್ ಅನ್ನೋದು ಕರೆಕ್ಟಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್. ಇವಾಗ ಈ 3 ಪಾಯಿಂಟನ್ನು ಕೂಡಿಸ್ಕೊಂಡ್ಬಿಟ್ರೆ ಇಲ್ಲಿ ನಮ್ಮದು ಚೂಡಿದಾರ್ದು ಟಾಪ್ದು ಫಿಟ್ಟಿಂಗ್ ಮಾಡೋ ಲೈನು ಕರೆಕ್ಟಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್. ಇಲ್ಲಿ ಅದಕ್ಕೋಸ್ಕರ ಇದನ್ನು ತೋರಿಸ್ತಿದ್ದೀನಿ. ಇಲ್ಲಿ ನೀಟಾಗಿ ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಇದರಲ್ಲಿ ಬೇರೆ ಏನು ಕಷ್ಟದ್ದೇನು ಇರಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಹೊಲಿಗೆಗೋಸ್ಕರ ಇಲ್ಲಿ 2 ಇಂಚ ಎಕ್ಸ್ಟ್ರಾ ಬಿಟ್ಬಿಟ್ಟು ಮಾರ್ಕ್ ಮಾಡ್ತಿದ್ದೀನಿ ನೋಡಿ. ಇಲ್ಲಿ ಇನ್ನೊಂದನ್ನು ಇದು ಎಕ್ಸ್ಟ್ರಾ ನೀವು ಎಷ್ಟು ಬೇಕಾದ್ರೆ ಇಲ್ಲಿ 1.5 ಇಂಚಿಗೆ ಬೇಕಾದ್ರೆ ಇಟ್ಕೋಬೋದು, ಇಲ್ಲಿ 2 ಇಂಚ ಬೇಕಾದ್ರೂ ತೊಗೋಬೋದು, ಅದಕ್ಕಿಂತ ಜಾಸ್ತಿ ಬೇಕಾದ್ರೆ ಬಟ್ಟೆ ಇದ್ರೂ ತೊಗೋಬೋದು ಫ್ರೆಂಡ್ಸ್. ಇಲ್ಲಿ ಏನು ಪ್ರಾಬ್ಲಮ್ ಅನ್ನೋದೇನಿರಲ್ಲ. ಇವಾಗ ಇಲ್ಲಿ ನಾವು 9 ಇಂಚಿಗೆ ಒಂದು ಮಾರ್ಕ್ ಮಾಡಿರೋ ಪಾಯಿಂಟ್ ಮೇಲೇ ನಾನು ಇವಾಗ ಇನ್ನೊಂದು ಸತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಎಕ್ಸ್ಟ್ರಾ ನಾನು 1 ಇಂಚನ ಮಡ್ಚೋಕ್ಕೋಸ್ಕರ ತೊಗೋತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಮಾರ್ಕನ್ನು ಮೊದಲಿಗೆ ಡಾರ್ಕ್ ಮಾಡ್ಕೊಂಡ್ಬಿಟ್ಟು ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆನೂ ಕೂಡ ಎಕ್ಸ್ಟ್ರಾ ನಾನು ಅಸ್ತ್ರ ಬಟ್ಟೆ ಮೇಲೆ ಇಲ್ಲಿ 9 ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಇವಾಗ ಇವು ಮೇಲ್ಗಡೆ ಲೈನ್ಗಳನ್ನು 2 ಇವಾಗ ನಾನು ಕೂಡಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಎಕ್ಸ್ಟ್ರಾ ಇವಾಗ ನಾವು ಮಾರ್ಕಿಂಗ್ ಮಾಡ್ತಿರೋದು ಮಡ್ಚೋಕ್ಕೋಸ್ಕರ ಫ್ರೆಂಡ್ಸ್. ಇಲ್ಲಿ ಇದನ್ನು ಬಿಗಿನರ್ಸ್ಗೋಸ್ಕರ ಇದನ್ನು ಬಿಡಿಸಿ ಹೇಳ್ತಿದ್ದೀನಿ ಫ್ರೆಂಡ್ಸ್. ಇದೇನು ಈ ಥರ ಹೇಳ್ತಾರಿದ್ದಾರೆ ಇವರೇನು ಅನ್ಕೋಬೇಡಿ ಫ್ರೆಂಡ್ಸ್. ಇಲ್ಲಿ ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಈ ಕಡೆ ಒಂದು ಲೈನ್ನ ಕೊಟ್ಬಿಟ್ಟು ಇವಾಗ 1 ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡು ಇವು ಲೈನ್ಗಳೆಲ್ಲ ಡಾರ್ಕ್ ಮಾಡ್ಕೊಂಡ್ಬಿಡಿ ಫ್ರೆಂಡ್ಸ್. ಇಲ್ಲಿ 2 ಸೈಡ್ ಮೂಡ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ಆವಾಗ ಸ್ಟಿಚಿಂಗ್ ಮಾಡೋಕೆ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಫ್ರೆಂಡ್ಸ್. ಇಲ್ಲಿ ಎಕ್ಸ್ಟ್ರಾ ಇರೋ ಬಟ್ಟೆನ ಮೊದಲಿಗೆ ಕಟ್ ಮಾಡಿ ತಗೊಂಡ್ಬಿಟ್ಟು ಇಲ್ಲಿ ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಬಗಲ ಹತ್ರ ಇಲ್ಲಿ ನಾವು ಮೊದಲಿಗೆ ಹಿಂಭಾಗದ ಮಾರ್ಕಿಂಗ್ ಮೇಲೇ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಇವಾಗ ಒಳಗಿಂದ ಒಂದು ಸೈಡ್ ತೆಗೆದ್ಬಿಟ್ಟು ನಾನು ಇಲ್ಲಿ ಮುಂಭಾಗದ ಮೊದಲಿಗೆ ಕೊರಳಿಂದು ಅಳತೆನ ಮೊದಲಿಗೆ ಮಾರ್ಕ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಇಲ್ಲಿ ಮಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ಕೊರಳಿಂದು ಶೇಪ್ ಕೊಟ್ಟಿರೋ ಮೇಲೇ ಕಟ್ಟಿಂಗ್ ಮಾಡ್ಕೊಂಡ್ಬಿಟ್ಟು ಇವಾಗ ಇಲ್ಲಿ ಆರ್ಮೋಲ್ ಶೇಪ್ನ ಕೊಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಅರ್ಧ ಇಂಚ ಎಕ್ಸ್ಟ್ರಾನ ತೆಗಿತಾ ಇದ್ದೀನಿ. ಇವಾಗ ಮುಂಭಾಗದು ಮಾರ್ಕಿಂಗು ಅಥವಾ ಕಟ್ಟಿಂಗು 2 ಮುಗಿತಾ ಇದೆ ಫ್ರೆಂಡ್ಸ್. ಇಲ್ಲಿ ಎಕ್ಸ್ಟ್ರಾ ನಾನು ಮೇನ್ ಬಟ್ಟೆ ಎಕ್ಸ್ಟ್ರಾ ಇರೋದನ್ನು ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಇದು ಡ್ರೆಸ್ಸಿಂದು ಕಟ್ ಪೀಸ್ ಅಲ್ಲ ಫ್ರೆಂಡ್ಸ್, ಇದು ಸೀರೆದು. ಬಿಗಿನರ್ಸು ಇದೇ ಥರ ಪ್ರಾಕ್ಟೀಸ್ ಮಾಡಿದರೆ ಅನುಕೂಲ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು
ಇದನ್ನು ಇವಾಗ ತೋರಿಸ್ತಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಇಲ್ಲಿ ಇವಾಗ ಹಿಂಭಾಗದ್ದು ಕೊರಳಿಂದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನಾನು ಇಲ್ಲಿ ಚೌಕನ ಮಾರ್ಕ್ ಮಾಡಿಬಿಟ್ಟು ಕಟ್ಟಿಂಗ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಹಿಂಭಾಗದ್ದು ಕೊರಳಿಂದು ಕಟ್ಟಿಂಗ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಇದು ಇವಾಗ ಎರಡನ್ನೂ ಕಟ್ಟಿಂಗ್ನ ಮಾಡಿದ್ದೀನಿ. ಇಲ್ಲಿ ಸ್ಲೀವ್ನ ಕಟ್ಟಿಂಗ್ ಮಾಡೋಣ ಫ್ರೆಂಡ್ಸ್. ಇವಾಗ ಇಲ್ಲಿ ನಾನು ಸ್ವಲ್ಪ ಸ್ಮಾಲ್ ಸ್ಲೀವ್ನ ತೊಗೊಂಡಿರೋದು ಫ್ರೆಂಡ್ಸ್. ಇಲ್ಲಿ ಅವರು ಅಳತೆ ಇದೇ ಥರ ಇದೆ ಇಲ್ಲಿ ಕಸ್ಟಮರ್ದು. ಇಲ್ಲಿ 9 ಇಂಚ ನಾನು ಉದ್ದನ ತೊಗೊಂಡ್ಬಿಟ್ಟು ಅರ್ಧ ಇಂಚ್ ಎಕ್ಸ್ಟ್ರಾ ಹೊಲಿಗೆಗೋಸ್ಕರ ತೊಗೊಂಡು ಇಲ್ಲಿ 5 ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಇವಾಗ ಇದನ್ನು 2.5 ಇಂಚಿಗೆ ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ಇಲ್ಲಿ 2.5 ಇಂಚಿಗೆ ಒಂದು ಮಾರ್ಕ್ ಮಾಡಿ ಎಕ್ಸ್ಟ್ರಾ ಇರೋ ಬಟ್ಟೆನ ಸೇಪ್ ಕೊಟ್ಬಿಟ್ಟು ಕಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಸ್ಲೀವ್ದು ಇಷ್ಟೇ, ಇದು ಬ್ಲೌಸ್ ಟೈಪ್ನೇ ಬರುತ್ತೆ ಫ್ರೆಂಡ್ಸ್. ಇದೇನು ಸ್ಲೀವ್ ಒಳಗೆ ಬೇರೆ ಚೇಂಜಸ್ ಏನಿರಲ್ಲ ಫ್ರೆಂಡ್ಸ್. ಇಲ್ಲಿ ಮೇನ್ ಬಟ್ಟೆ ಮೇಲೆ ಇಟ್ಬಿಟ್ಟು ಎಕ್ಸ್ಟ್ರಾ ಇರೋ ಬಟ್ಟೆನ ತಗೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗಿಲ್ಲಿ ಇಷ್ಟೇ ಫ್ರೆಂಡ್ಸ್. ಇದು ಚೂಡಿದಾರ್ ಟಾಪ್ ಕಟ್ಟಿಂಗ್ ಸ್ಲೀವ್ ಕಟ್ಟಿಂಗ್ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ ಫ್ರೆಂಡ್ಸ್.